ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ವಿಧಿಯಾಟ ಹೆಂಗಿರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಅಂದರೆ ಯಾವ ಟೈಮ್ನಲ್ಲಿ ವಿಧಿ ದುರ್ವಿಧಿ ಆಗುತ್ತೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಅದೇ ಥರ ಇವತ್ತು ಸ್ಯಾಂಡಲ್ವುಡ್ನ ನಿರ್ದೇಶಕ ಜೋ ಸೈಮನ್ ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ. ಫಿಲ್ಮ್ ಚೇಂಬರ್ನಲ್ಲಿ ಸಭೆ ಮಾಡುವಾಗಲೇ ಕನ್ನಡದ ಖ್ಯಾತ ನಿರ್ದೇಶಕ ಜೋ ಸೈಮನ್ ಅವರಿಗೆ ಹೃದಯಾಘಾತವಾಗಿದೆ. ಒಂದು ರೀತಿ ಫಿಲ್ಮ್ ಚೇಂಬರ್ ದೇವಸ್ಥಾನ ಇದ್ದಂತೆ ನಮ್ಮ ಕನ್ನಡ ಚಲನಚಿತ್ರರಂಗಕ್ಕೆ. ಸೊ ಆ ಒಂದು ಜಾಗದಲ್ಲೇ ಸಭೆ ನಡೀತಾ ಇರುವಂತಹ ಸಂದರ್ಭದಲ್ಲಿ ಅವರಿಗೆ ತೀವ್ರ ಹೃದಯಾಘಾತವಾಗುತ್ತೆ ಹಾಗೂ ಅವರು ಸಾವನ್ನಪ್ತಾರೆ. ಕನ್ನಡದಲ್ಲಿ ಸಹೋದರ ಸವಾಲ್, ಸಾಹಸ ಸಿಂಹ, ರವಿವರ್ಮ, ಬಂಗಾರದ ಗುಡಿ ಈ ರೀತಿಯಾದಂಥ ಖ್ಯಾತ ಸಿನಿಮಾಗಳನ್ನು ಅವರು ಡೈರೆಕ್ಟ್ ಮಾಡಿದರು. ಸೊ ಒಂದು ರೀತಿಯಾಗಿ ಆಲ್ರೌಂಡರ್ ಆಗಿದ್ದರು. ಕತೆ ಬರಿತಾ ಇದ್ರು, ಚಿತ್ರಕಥೆ ಬರಿತಾ ಇದ್ರು, ಜೊತೆಗೆ ಸಂಭಾಷಣೆಗಳನ್ನು ಬರೆದಿದ್ದಾರೆ, ನಿರ್ದೇಶನವನ್ನು ಮಾಡಿದ್ದಾರೆ. ಸೊ ಎಷ್ಟೋ ಸಿನಿಮಾಗಳಲ್ಲಿ ಈ ಎಲ್ಲ ಕೆಲಸಗಳನ್ನು ಅವರು ಒಬ್ಬರೇ ನಿರ್ವಹಿಸಿದ್ದಾರೆ. ಚಿರಪರಿಚಿತ ಹೆಸರು, ನಟರಾಗಿ ಕೂಡ. ಸೊ ಇಂಥ ಒಂದು ಪ್ರತಿಭೆ ಇವತ್ತು ಫಿಲ್ಮ್ ಚೇಂಬರ್ನಲ್ಲಿ ಸಭೆ ಆಗ್ತಿರುವಾಗಲೇ ಅವರಿಗೆ ಹೃದಯಾಘಾತವಾಗುತ್ತೆ ಹಾಗೂ ಅವರು ತೀವ್ರವಾಗಿ ಹೃದಯಾಘಾತವಾದದ್ದರಿಂದ ಸಾವನ್ನಪ್ಪಿದ್ದಾರೆ. ಸ್ಯಾಂಡಲ್ವುಡ್ನ ದೊಡ್ಡ ಟ್ಯಾಲೆಂಟ್, ಒಂದು ಬಹುಮುಖ ಪ್ರತಿಭೆ ಇವತ್ತು ನಮ್ಮನ್ನಾಗಲಿದೆ. ಚಂದನವನದ ಖ್ಯಾತ ನಿರ್ದೇಶಕ, ಸಾಹಿತಿ, ನಟ ಜೋ ಸೈಮನ್ ಇನ್ನಿಲ್ಲವಾಗಿದ್ದಾರೆ. ಇವರ ಒಂದು ಬ್ಯಾಕ್ಗ್ರೌಂಡನ್ನು ನಾವು ನೋಡ್ತಾ ಹೋದರೆ, ಮಂಡ್ಯದಲ್ಲಿ ಓದನ್ನು ಮುಗಿಸಿ 1967ರಲ್ಲಿ ಇವರು ಕನ್ನಡ ಚಿತ್ರರಂಗಕ್ಕೆ ಪ್ರವೇಶವನ್ನು ಮಾಡ್ತಾರೆ. ರಹಸ್ಯ ಪೊಲೀಸ್ 115 ಇದರ ಮೂಲಕ ಫಿಲ್ಮ್ ಇಂಡಸ್ಟ್ರಿಗೆ ಅವರು ಪಾದಾರ್ಪಣೆ ಮಾಡ್ತಾರೆ. ಇದಾದ ನಂತರ 1977ರಲ್ಲಿ ಸಹೋದರರ ಸವಾಲ್ ಬರುತ್ತೆ, ಒಂದು ಪ್ರೇಮದ ಕಥೆ ಹಾಗೂ ಬಂಗಾರದ ಗುಡಿ ಅವರು ನಿರ್ದೇಶನ ಮಾಡಿದಂಥ ಹಿಟ್ ಸಿನಿಮಾಗಳು. ಅಂದರೆ ಒಂದು ರೀತಿಯಾಗಿ ಸ್ಟ್ರಗಲಿಂದ ಬಂದಂತಹ ಪ್ರತಿಭೆ. ಟಚ್ ಅಪ್ ಬಾಯ್ ಆಗಿ, ಮೇಕಪ್ ಮ್ಯಾನ್ ಆಗಿ, ಸೆಟ್ ಬಾಯ್ ಆಗಿ ಅವರು ಕೆಲಸ ಮಾಡ್ತಾರೆ. ಅದಾದಮೇಲೆ ಅವರ ಒಲವು ಡೈರೆಕ್ಷನ್ ಹತ್ತ ತಿರುಗುತ್ತೆ. ನಿರ್ದೇಶಕರಾಗಿ ಹಲವು ಸಿನಿಮಾಗಳನ್ನು ಅವರು ಡೈರೆಕ್ಟ್ ಮಾಡ್ತಾರೆ. ಜೊತೆಗೆ ಕನ್ನಡ ಚಿತ್ರರಂಗದ ಖ್ಯಾತನಾಮರಾದಂಥ ಕಣಗಲ್ ಪ್ರಭಾಕರ್ ಶಾಸ್ತ್ರಿ ಅವರು, ರಾಜೇಂದ್ರ ಸಿಂಗ್ ಬಾಬು, RN ಜಯಗೋಪಾಲ್, KSR ದಾಸ್ ಈ ರೀತಿಯಾಗಿ ಖ್ಯಾತನಾಮರ ಜೊತೆಗೆ ಅವರು ಕೆಲಸ ಮಾಡಿದ್ದಾರೆ. ಇನ್ನು ಅವರ ಮೊದಲ ಸಿನಿಮಾದಲ್ಲೇ ರಜನಿಕಾಂತ್ ಅವರು ಆ್ಯಕ್ಟ್ ಮಾಡಿದರು. ಒಂದು ಪ್ರೇಮದ ಕಥೆ ಸಿನಿಮಾದ ಹೆಸರು. ಸೊ ಅವರ ಮೊದಲ ಸಿನಿಮಾದಲ್ಲೇ ಅವರು ರಜನಿಕಾಂತ್ ಅವರಿಗೆ ಆ್ಯಕ್ಷನ್ ಕಟ್ ಹೇಳಿದರು. ಸೊ ಆಗಲೇ ಹೇಳಿದ ಹಾಗೆ ಬಹುಮುಖ ಪ್ರತಿಭೆ. ಕಥೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನಟನೆ ಇದೆಲ್ಲವನ್ನೂ ಕೂಡ ಅವರು ನಿಭಾಯಿಸ್ತಾ ಇದ್ದರು. ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳನ್ನು ಜೋ ಸೈಮನ್ ಡೈರೆಕ್ಟ್ ಮಾಡಿದ್ದಾರೆ. ಸಾಹಸ ಸಿಂಹ, ನ್ಯಾಯ ಗೆದ್ದಿತು, ಪ್ರೇಮಜಾಲ, ರವಿವರ್ಮ, ನಾಗಕನ್ಯೆ, ಊರಿಗೆ ಉಪಕಾರಿ, ನನ್ನ ರೋಷ 100 ವರ್ಷ, ರೌಡಿ ರಾಜ, ವಾಂಟೆಡ್, ಸ್ನೇಹದ ಕಡಲಲ್ಲಿ, ಸಮರಸಿಂಹ, ಕೃಷ್ಣಾರ್ಜುನ ಈ ರೀತಿಯಾಗಿ ಸುಮಾರು 30ಕ್ಕೂ ಹೆಚ್ಚು ಸಿನಿಮಾಗಳನ್ನು ಅವರು ಡೈರೆಕ್ಟ್ ಮಾಡಿದ್ದಾರೆ. ಬಹುಮುಖ ಪ್ರತಿಭೆ, ಲೇಖಕ, ಸಾಹಿತಿ, ಒಂದು ರೀತಿಯಾಗಿ ಆಲ್ರೌಂಡರ್. ನಾವೇನು ಟೈಟಲನ್ನು ಕೊಟ್ಟಿದ್ದೀವಿ ಅದಕ್ಕೆ ತಕ್ಕಂಥ ವ್ಯಕ್ತಿತ್ವ. ಆಲ್ರೌಂಡರ್ ಜೋ ಸೈಮನ್ ಇವತ್ತು ನಮ್ಮನ್ನು ಆಗಲಿದ್ದಾರೆ. ಫಿಲ್ಮ್ ಚೇಂಬರ್ನಲ್ಲಿ ನಿರ್ದೇಶಕರ ಜೊತೆಗೆ ಸಭೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಕನ್ನಡದ ಹಿರಿಯ ಕಲಾವಿದರು ಭಾಗಿಯಾಗಿದ್ದರು, ಹಿರಿಯ ನಿರ್ದೇಶಕರು ಭಾಗಿಯಾಗಿದ್ದರು. ಸೊ ಅಂಥ ಸಂದರ್ಭದಲ್ಲಿ ಫಿಲ್ಮ್ ಚೇಂಬರ್ನಲ್ಲಿ ಅವರಿಗೆ ತೀವ್ರ ಹೃದಯಾಘಾತವಾಗಿದೆ ಹಾಗೂ ಅದರಿಂದ ಅವರು ನಿಧನ ಹೊಂದಿದ್ದಾರೆ. ಸೊ ಕನ್ನಡ ಚಲನಚಿತ್ರರಂಗದ ಬಹುದೊಡ್ಡ ಕೊಂಡಿ ಇವತ್ತು ಕಳಿಸಿದಂತೆ ಆಗಿದೆ.
ಸೊ ಕೇವಲ ಡೈರೆಕ್ಷನ್ ಅಷ್ಟೇ ಅಲ್ಲ, ಆ್ಯಕ್ಟಿನಲ್ಲೂ ಕೂಡ ಅವರು ಸೈ ಅನ್ನಿಸ್ಕೊಂಡಿದ್ರು. ಅನೇಕ ಚಿತ್ರಗಳಲ್ಲಿ ಅವರು ಮುಖ್ಯ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಅದರ ಜೊತೆಗೆ ಪೋಷಕ ಪಾತ್ರದಲ್ಲೂ ಕೂಡ ಸೈ ಅನ್ನಿಸ್ಕೊಂಡಿದ್ದಾರೆ. ಇವ್ರನ್ನ ನೋಡಿದಂತಹ ಸಂದರ್ಭದಲ್ಲಿ ಇವರು ಮಾಡಿದಂಥ ಕಾಮಿಡಿ ರೋಲ್ಗಳಿರ್ಬೋದು, ಪೋಷಕ ಪಾತ್ರ ಇರ್ಬೋದು, ಇವೆಲ್ಲವೂ ಕಣ್ಮುಂದೆ ಬರುತ್ತೆ. ಬಟ್ ತೆರೆ ಹಿಂದೆ ಅತಿ ಹೆಚ್ಚು ಸೇವೆಯನ್ನು ಸಲ್ಲಿಸಿರುವಂಥ ವ್ಯಕ್ತಿತ್ವ ಅಂದರೆ ಅದು ಜೋ ಸೈಮನ್. ನಟರಾಗಿ, ನಿರ್ದೇಶಕರಾಗಿ, ಸಾಹಿತಿಯಾಗಿ, ಸಂಭಾಷಣೆಕಾರರಾಗಿ, ಈ ರೀತಿಯಾಗಿ ಎಲ್ಲ ವಿಧದಲ್ಲೂ, ಎಲ್ಲ ರಂಗದಲ್ಲೂ ಚಿತ್ರರಂಗಕ್ಕೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ. ಅಂದರೆ ಒಬ್ಬ ಟಚಪ್ ಬಾಯ್ ಆಗಿ, ಸೆಟ್ ಬಾಯ್ ಆಗಿ ಅವರು ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಡ್ತಾರೆ. ಕಾಲಿಟ್ಟ ನಂತರ ಅಲ್ಲಿಂದ ಬೆಳೆದು ಬಂದು ನಿರ್ದೇಶನವನ್ನು ಮಾಡ್ತಾರೆ, ನಟನೆಯನ್ನು ಮಾಡ್ತಾರೆ, ಸಂಭಾಷಣೆ ಬರೀತಾರೆ, ಚಿತ್ರಕಥೆ ಬರೀತಾರೆ, ಕಥೆ ಬರೀತಾರೆ. ಈ ರೀತಿಯಾಗಿ ಸ್ಟ್ರಗಲ್ನಿಂದ ಬಂದಂಥ ವ್ಯಕ್ತಿ ಪ್ರತಿಯೊಂದು ಮಜಲನ್ನು ಕೂಡ ನೋಡಿದ್ದಾರೆ. ಪ್ರತಿಯೊಂದು ಹಂತವನ್ನು ಕೂಡ ದಾಟಿ ಕಷ್ಟಪಟ್ಟು ಬೆಳೆದು ಬಂದಂಥ ಪ್ರತಿಭೆ. ಆದರೆ ಇವತ್ತು ಈ ಪ್ರತಿಭೆ ನಮ್ಮನ್ನಾಗಲಿದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಉಂಟಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.